ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿ ಸ್ವಾಮಿ. ಯಾವದಾಯಿತ್ಯಸ್ತಪತಿ ಯಾವತ್ರಾಯ ಚಂದ್ರಮಃ ಯಾವದ್ವಾಯ ಪ್ರಭಾತಿ ತಾವಜ್ಜೀವಜಯಾಯ ಧನ ಕನಕ ಸಮೃದ್ಧಿ ಧಾನ್ಯ ಪಶ್ವಾಭಿವೃದ್ಧಿ ಪರಿಜನ ಪರಿವೃದ್ಧಿ ಪುತ್ರ ಪೌತ್ರಾಭಿವೃದ್ಧಿ ಮನಸಿ ವಚಸಿ ಶುದ್ಧಿ ನಿತ್ಯ ಮಾಂಗಲ್ಯ ವೃದ್ಧಿ ತವ ಭವತು ಸುಕೀರ್ತಿ ಮಂಗಲಂ ಶಾಶ್ವತಂಚ ಯಜಮಾನ ಮನಸ್ಸಂಕಲ್ಪ ಸಿದ್ಧಿರಸ್ತು ಚಂದ್ರಾರ್ಕ ವಂಶಾಭಿ ವೃದ್ಧಿರಸ್ತು ದೇವತಾ ಪ್ರಸಾದ ಸಿದ್ಧಿರಸ್ತು. ಈ ಕಡೆ ಅವರ ಕೈ ಮಂತ್ರಾಕ್ಷರ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಹೊರಗೆ. ಆಮೇಲೆ ಒಂದು ನಿಮಿಷ ಏನಾದರೂ ಹೊರಗೆ ಪ್ರಸಾದೇ ಸರ್ವದುಃಖಾನಾಂ ಹನಿಸೋದಾಗಿಲ್ಲ. ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಎಲ್ಲ ದುಃಖಗಳಿಗೆ ಪರಿಹಾರ ಸಿಗ್ತದೆ ಅಂತ. ಅದಕ್ಕೋಸ್ಕರವೇ ಪ್ರಸಾದ ಅಂತ ಹೆಸರಿಟ್ಟು ಹೂವಾಗಿರ್ಬೋದು ಹೆಣ್ಣಾಗಿರ್ಬೋದು ಪ್ರಸಾದ ಮುಖೇನ ಸ್ವೀಕಾರ ಮಾಡಿದರೆ ಪ್ರಸಾದ ಅಂತ 3 ಅಕ್ಷರವೇ ಹೇಳ್ತಾ ಇದೆ. ಪರಮಾತ್ಮನ ಸಾಕ್ಷಾತ್ ದರ್ಶನ ಅಂತ ಭಗವಂತ ಎದುರುಗಡೆ ಒಂದು ಅನುಗ್ರಹ ಮಾಡಿದರೆ ಇಷ್ಟ ಅನುಗ್ರಹ ಆಗ್ಬೋದು. ಅಷ್ಟೇ ಅನುಗ್ರಹವನ್ನು ಪ್ರಸಾದ ಮಾಡಿಕೊಡ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.